ರಾಜಣ್ಣವ್ರನ್ನ ಅನೌನ್ಸ್ ಮಾಡಿ ಹೆಂಗೆ ಬೇಗ ರಾಜಣ್ಣವ್ರಿಗೆ ಅನೌನ್ಸ್ ಮಾಡಿ. ಮೈಕ್ ಇಟ್ಕೊಳ್ಳಿ ಮೇಡಮ್, ಮೈಕು ನಂದಿನಿ, ಶಹೀನಾ, ಪ್ರೇಮ, ಶಿಲ್ಪ, ಸಿಂಧು. ಥ್ಯಾಂಕ್ ಯು. ಸಿಂಧು ಇಲ್ವಾ? ಸಿಂಧು ಸೋನಮ್ಮ ಸಮಾರೋಪ ಅಧ್ಯಕ್ಷತೆ ಮಾತಾಡಿ ಬಹುಮಾನ ವಿತರಣೆ. ಓಕೆ, ಇವಾಗ ನಮ್ಮ ಅಂಬೇಡ್ಕರ್ ಇದ್ರ ಬಗ್ಗೆ ಒಳ್ಳೆಯವರು ನಡೆಯುವ ಅಡ್ಮಿಷನ್, ನಮಗೆ ಅಡ್ಮಿಷನ್ ಕ್ವೀನ್. ರಾಮಾಂಜಿನಮ್ಮ ಮೇಡಮ್ಗೆ ಬೆಸ್ಟ್ ಟೀಚರ್ ಅಂತ ಹೇಳಿ ಹುಡುಗಿರು ಪ್ರತ್ಯೇಕವಾಗಿರ್ತಕ್ಕಂಥ ಉಡುಗೊರೆ ಕೊಟ್ಟಿದ್ದಾರೆ. ಮೇಡಮ್ ದಯವಿಟ್ಟು ಸ್ವೀಕರಿಸಬೇಕು. ಬೆಸ್ಟ್ ಟೀಚರ್. ಬಹುಶಃ ಎಲ್ಲರಿಗೂ ಅವಾರ್ಡ್ ಕೊಟ್ರಿ. ಮಾನಪ್ಪನಿಗೆ ನಾವೊಂದು ಅವಾರ್ಡ್ ಕೊಡ್ತೀವಿ. ಬೆಸ್ಟ್ ಕನ್ಸ್ಟ್ರಕ್ಟರ್, ಕಾಲೇಜ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಬೆಸ್ಟ್ ಅವಾರ್ಡ್ ಕಾಲೇಜ್ ಕಟ್ಟ ಕೆಲಸ. ಓಕೆ, ಇವತ್ತಿನ ಕಾರ್ಯಕ್ರಮ ಬೇಗ ಮುಗಿಬೇಕಾಗಿದ್ರೆ ಮಕ್ಕಳೆಲ್ಲ ಊಟ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಹೆಚ್ಚು ಮಾತಾಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ನಮಗೆ ಬರೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಹಾಗಾದ ಹಾಗೆ ಅವರನ್ನ ಒತ್ತಾಯಪೂರ್ವಕವಾಗಿ ನಾವು ಕರ್ಕೊಂಡ್ಬರ್ತೇವೆ. ಬಹುಶಃ ಅವ್ರು ಬಂದರೆ ನಮಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತ. ಎರಡನೇದು, ಇವತ್ತ ಈ ಕಾರ್ಯಕ್ರಮಕ್ಕೆ ಶ್ರೀರಕ್ಷೆ ಆಗಿರುವಂತ ಶ್ರೀಮದ್ ಜಪಾನಂದ್ ಸಿ ಮಹಾಸ್ವಾಮಿ ಬಹಳ ಇದೆ. ಮುಂದಿನ ದಿನದಲ್ಲಿ ನಮ್ಮ ಕಾಲೇಜಿಗೆ ಬಿಸಿ ಊಟದ ಯೋಜನೆಯನ್ನು ಕೊಡಿ ಮಧ್ಯಾಹ್ನ ಅಂತ ಅವರಲ್ಲಿ ಕೋರಿಕೆ ಮಾಡಿಕೊಂಡಿದ್ದೇವೆ. ಬಹುಶಃ ಅವರ ಮುಖದ ಭಾವನೆಯನ್ನು ನೋಡಿದ್ರೆ ಪಾಸಿಟಿವ್ ಆಗಿದ್ದಂಗಿತ್ತು. ಆಗತ್ತೆ ಅಂತ ಇನ್ನು ಮಾರಪ್ಪ ಅವರು ನಾವು ಇನ್ನೊಂದ್ಸಲಿ ಎಡತಾಕಿ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನೋ ವಿಚಾರವನ್ನು ಮುಂದೆ ಹೇಳ್ತಾ, ಇನ್ನು 5 ಕೋಟಿ ಬಿಲ್ಡಿಂಗ್ ಆಗಬೇಕಾಗಿದೆ. ಅದು ಮಾರಪ್ಪ ಅವರು ನಾವು ಈ ಕಾಲದಲ್ಲೇ ಆಗಬೇಕು ಅನ್ನೋ ಆಶಯ ನಮಗಿದೆ. ಕಾಂಟ್ರಾಕ್ಟರ್ಗೂ ಕೂಡ ಈ ವಾರದಲ್ಲಿ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಮತ್ತೆ ನಮ್ಮ ಮೇಲಪ್ಪನವರ ಆಶಯದಂತೆ BSc ಕೋರ್ಸನ್ನು ಈ ಬಿಲ್ಡಿಂಗ್ ಆದ ತಕ್ಷಣವೇ ನಾವು ಪ್ರಾರಂಭ ಮಾಡ್ತೇವೆ. ಈಗ BCA ಕೋರ್ಸನ್ನು ಓಪನ್ ಮಾಡಿದ್ದೇವೆ. ಈ ವಿದ್ಯಾರ್ಥಿಗಳನ್ನು ಸೇರಿಸೋದು ಜವಾಬ್ದಾರಿ ನಿಮ್ಮದು. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ವೃದ್ಧಿಸಿ ಅಂತ ಹೇಳ್ತಾ, ಬಹುಶಃ ಇನ್ನು ಒಳ್ಳೆಯ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ವಿದ್ಯಾರ್ಥಿನಿಯರು ಹಾಸ್ಟೆಲಲ್ಲಿ ಇದ್ದೀರಿ, ಹೊರಗಡೆ ಇದ್ದೀರಿ, ನೀವೆಲ್ಲರೂ ಕೂಡ ಸ್ವಲ್ಪ ಓದಿನ ಕಡೆ ಹೆಚ್ಚು ಗಮನ ಕೊಡಿ. ಅದು ಬಹಳ ಮುಖ್ಯ. ನಮಗೆ ಫಲಿತಾಂಶನೂ ಕೂಡ ಕಾಲೇಜು ಬಹಳ ಮುಖ್ಯ. ಉಳಿದಂತೆ ಮುಂದಿನ ವರ್ಷದಿಂದ ನಾವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೂಡ ಮಾಡಬೇಕು ಅಂತ ಬಹಳ ಆಲೋಚನೆ ಮಾಡಿದ್ದೇವೆ. ನಾವೇನಾದರೂ ಬಹುಶಃ ಮುಂದಿನ 25-26ನೇ ಸಾಲಿನಲ್ಲಿ ಪಾವಗಡದಲ್ಲೇ
ಪ್ಲೇಸ್ಮೆಂಟ್ ಒಂದು ಕ್ಯಾಂಪಸ್ ಅನ್ನ ನಮ್ಮ ಕಾಲೇಜಿನಲ್ಲಿ ಮಾಡೋದ್ರ ಮೂಲಕ ನಮ್ಮ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಕ್ಕೆ ಮತ್ತು ಈ ಭಾಗದಲ್ಲಿ ಉದ್ಯೋಗಾವಕಾಶಕ್ಕೆ ಅವಕಾಶ ಮಾಡಿಕೊಡ್ಬೇಕು.